ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಯುವ ಜನರು ದಾರಿ ತಪ್ತಾ ಇದ್ದಾರೆ, ಡ್ರಗ್ಸ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ. ಪೆಡ್ಲರ್ಗಳನ್ನು ಹಿಡಿಯಬೇಕಾದಂಥ ಪೊಲೀಸರು ಚಿಕ್ಕ ಪುಟ್ಟ ಕಳ್ಳರನ್ನು ಹಿಡಿತಾ ಇದ್ದಾರೆ. ಅಂದರೆ ಇಲ್ಲಿ ಪೆಡ್ಲರ್ಗಳ ಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ವಾರ್ಷಿಕವಾಗಿ ನಮ್ಮ ದೇಶದಲ್ಲಿ 2.5 ಲಕ್ಷ ಕೋಟಿ ಡ್ರಗ್ಸ್ ಬರ್ತಾ ಇದೆ. ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ, ಗುಪ್ತದಳ ಇಲಾಖೆ ಏನು ಮಾಡ್ತಾಯಿದೆ, ಎಲ್ಲರೂ ವಿಫಲರಾಗಿದ್ದಾರೆ. ಉಡ್ತಾ ಪಂಜಾಬ್ ಫಸ್ಟ್ ಭಾರತ ದೇಶದಲ್ಲಿ ಫಸ್ಟ್ ನಂಬರ್ 1 ಇತ್ತು, ಈಗ ಕರ್ನಾಟಕ ಆಗ್ತಾಯಿದೆ. ಇದು ಕಳವಳಿಕಾರಿ ಸಂಗತಿ. ಮೇನ್ ಟಾರ್ಗೆಟ್ ಯಾರು? ಕಾಲೇಜ್ ವಿದ್ಯಾರ್ಥಿಗಳು, ನಂತರ ಚಿಕ್ಕ ಪುಟ್ಟ ಏನು ವ್ಯಾಪಾರ ಮಾಡ್ತಿರ್ತಾರೆ ಅವರು. ಮೇನ್ ಟಾರ್ಗೆಟ್ ಅಂದರೆ ಕಾಲೇಜ್ ವಿದ್ಯಾರ್ಥಿಗಳು. ಎಷ್ಟೋ ಜನರನ್ನು ಪೊಲೀಸರು ಹಿಡಿತಾ ಇದ್ದಾರೆ, ಆದರೆ ಏನೂ ಆಗಿಲ್ಲ. 1,000 ಪ್ರಕರಣಗಳು NDPS ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ 1,500 ಕೋಟಿ ವಹಿವಾಟು ನಡೀತಾ ಇದೆ ಅಂತ. ದೇಶ ವಿದೇಶದಲ್ಲಿರ್ತಕ್ಕಂಥ ಪೆಡ್ಲರ್ಗಳು ರಾಜ್ಯದಲ್ಲಿರ್ತಕ್ಕಂಥ ಏನು ಮಾಫಿಯಾ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಪೊಲೀಸರು ಏನೋ ಪ್ರಕರಣ ದಾಖಲು ಮಾಡ್ತಾಯಿದ್ದಾರೆ. ಅದರ ಶಿಕ್ಷೆ ಪ್ರಮಾಣ ಎಷ್ಟಾಗಿದೆ ಅಂತ ನೋಡೋದಾದರೆ 2025ರಲ್ಲಿ ದೇಶಾದ್ಯಂತ 447 ಪ್ರಕರಣಗಳಲ್ಲಿ 994 ಮಾದಕ ವಸ್ತು ಕಳ್ಳ ಸಾಗಾಟವನ್ನು ಬಂಧಿಸಲಾಗಿದೆ. ಬಂಧಿತರಲ್ಲಿ 25 ವಿದೇಶಿ ಪ್ರಜೆಗಳು ಇದ್ದಾರೆ. 31 ಪ್ರಕರಣಗಳಲ್ಲಿ 265 ಆರೋಪಿಗಳಿಗೆ ಕೋರ್ಟ್ ಶಿಕ್ಷೆ ವಿಧಿಸಿದೆ. ಇದರಲ್ಲಿ 39 ಮಂದಿಗೆ ಗರಿಷ್ಠ 20 ವರ್ಷ ಜೈಲು ಶಿಕ್ಷೆ ಆಗಿದೆ. 210 ಮಂದಿಗೆ 10 ವರ್ಷಕ್ಕಿಂತ ಹೆಚ್ಚು 20 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಶಿಕ್ಷೆ ಆಗಿದೆ. 3.3 ಕೋಟಿ ದಂಡ ವಿಧಿಸಲಾಗಿದೆ. ನೋಡಿರಿ, ಇಷ್ಟೆಲ್ಲ ನಡೆದರೂ ಕೂಡ ಇಡೀ ದೇಶದಲ್ಲಿ 33 ಮಂದಿ ಕೇವಲ ಅಷ್ಟ ಶಿಕ್ಷೆ ಆಗಿದೆ ಅಂತ. ಒಂದು ಶಿಕ್ಷೆ ಪ್ರಮಾಣ ನೀವು ನೋಡಿದ್ರೆ 10% ಆಗೋದಿಲ್ಲ. ಅಂದರೆ ಇಲ್ಲಿ ಪೊಲೀಸರು ಬಿಟ್ಟು ಬಿಡ್ತಾ ಇದ್ದಾರೆ. ತಮಗೇನು ಸಿಗ್ತಾ ಇದೆ ಹಪ್ತ ಅಂತ ತೆಗೆದುಕೊಂಡು ಬಿಟ್ಟು ಬಿಡ್ತಾರೆ ಅಂತ ಅರ್ಥ. ತಜ್ಞರ ಪ್ರಕಾರ ಇದೊಂದು ಭಾಳ ದೊಡ್ಡ ಡೇಂಜರಸ್ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಅದು ಗುಪ್ತಚರ ಇಲಾಖೆಯಲ್ಲಿ ಹೊತ್ತು ಪೊಲೀಸರೇನು ಮನೆ ಮನೆಗೆ ತಿರುಗಾಡ್ತೇವೆ, ನಾವು ಚೆಕ್ ಮಾಡ್ತೇವೆ, ಗಸ್ತು ತಿರುಗಾಡ್ತೇವೆ ಅಂತ ಹೇಳೋರು. ಅವ್ರು ಎಲ್ಲಿ ಹೋಗಿದ್ದಾರೆ? ಅವ್ರಿಗೆಲ್ಲ ಗೊತ್ತಿರ್ತೈತೆ. ಅದು ಗಸ್ತು ಪೊಲೀಸರಿಗೆಲ್ಲ ಗೊತ್ತಿರ್ತೈತೆ, ಆದರೂ ಹಿಡಿತಾ ಇಲ್ಲ. ಅಂದರೆ ಇವರು ಕೂಡ ಒಳ್ಳ ಹೊಂದಾಣಿಕೆ ಮಾಡ್ಕೊಂಡೇ ಇದ್ದಾರೆ. ಹಾಗಾದರೆ ಇಲ್ಲಿ ರಾಜ್ಯದಲ್ಲಿ ಎಷ್ಟು ಬೇಡಿಕೆ ಎಷ್ಟಿದೆ? ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಗಾಂಜಾ ಚರಸ್ 0.5, ಕೊಕೇನ 0.08, ಓಪಿಯಾಡ್ಸ 1.30%, ಮೂಸುವ ಡ್ರಗ್ಸ್ 0.43, ಮಾನಸಿಕ ಮಾತ್ರೆ 0.06, ಇತರೆ ಡ್ರಗ್ಸ್ 0.48, ಇಂಜೆಕ್ಟ್ ಡ್ರಗ್ಸ್ 0.04. ಇದು ದೊಡ್ಡ ಬೇಡಿಕೆನೇ ಆಯ್ತಿದು. ಆ ಬೇಡಿಕೆಗಿಂತನೂ ಹೆಚ್ಚು ಪ್ರಮಾಣದಲ್ಲಿ ಸಾಗಿಸ್ತಾ ಇದ್ದಾರೆ. ಅಂದರೆ ಜನಾಂಗ ಈ ಡ್ರಗ್ಸ್ ಮಾಫಿಯಾದಿಂದ ಬೀಳ್ತಾ ಇದ್ದಾರೆ. ಅಂದರೆ ಈಗ ಇಂಟೆಲಿಜೆನ್ಸ್ ವರದಿ ತಪ್ಪಾಯಿತು ಅಂದರೆ ಇವರು ಶಿಕ್ಷೆ ಪ್ರಮಾಣವನ್ನು ಕೊಡಿಸದೇ ಇರೋದರಿಂದ ಇದು ಹಾವಳಿ ಹೆಚ್ಚಾಗ್ತಾ ಇದೆ. ಅಂದರೆ ಯುವಜನರು ಬಲಿಯಾಗ್ತಾ ಇದ್ದಾರೆ. ಇದನ್ನು ತಡೆಗಟ್ಟೋರು ಯಾರೂ ಇಲ್ಲವಿಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇನ್ನೊಂದು 10-20 ವರ್ಷ ಆಯ್ತಂದ್ರೆ ಎಲ್ಲ ರಾಜ್ಯದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ಒಂದು ಹೋರಾಟ ಮಾಡಬೇಕಾಗ್ತದೆ. ಇದೇ ತಿಂಗಳು 26ನೇ ತಾರೀಕು ಡ್ರಗ್ಸ್ ಮುಕ್ತ ಏನು ದಿನ ಆಚರಣೆ ಮಾಡ್ತಾರೆ. ಆವಾಗಷ್ಟು ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡ್ತಾರೆ. ತದನಂತರ ಎಲ್ಲೋ ಮೌನ. ಹೆಚ್ಚಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಅದು ಕೂಡ ಮೆಹಂದಿ ಯಾವ ರೀತಿ ಇದೆ ಅದೇ ಟೈಪ್ ಮೆಹಂದಿ ಟೈಪನ್ನು ಪ್ಯಾಕ್ ಮಾಡಿ ಮೆಹಂದಿಯಲ್ಲೇ ಸಾಗಿಸ್ತಾ ಇದ್ದಾರೆ. ಬೆಳಗಾವಿ ರೈಲ್ ನಿಲ್ದಾಣಕ್ಕೆ ಕೂಡ ಬಂದು ಇಳಿತಾ ಇದೆ. ಆದರೆ ಪತ್ತೆ ಹಚ್ಚೋರಿಲ್ಲ. ಸರಿಯಾಗಿ ಪತ್ತೆ ಹಚ್ಚದೇ ಇರೋದರಿಂದ ಇವರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹೆಚ್ಚಾಗಿ ಶಾಲಾ ಕಾಲೇಜು ಬಳಿ ಅಥವಾ ಒಂದು ಉನ್ನತ ಏನು ಪ್ರದೇಶ ಇರ್ತೈತೆ, ಅಂದ್ರೆ ಗುಪ್ತ ಪ್ರದೇಶ ಇರ್ತೈತೆ, ಅಲ್ಲಿ ಕೂಡ ಪೊಲೀಸರಿಗೆ ಎಲ್ಲಿ ಗೊತ್ತಿದೆ, ಎಲ್ಲ ಗೊತ್ತಿದೆ ಎಲ್ಲೆಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತದೆ ಅಂತ. ಆದರೂ ಕೂಡ ಅವರು ಗಮನವನ್ನು ಹರಿಸಿಲ್ಲ. ಇನ್ನು ಡ್ರಗ್ಸ್ ತಡೆಗೆ ಕೇಂದ್ರದ ಕ್ರಮ ಏನಾಗೈತಿ ನೋಡೋಣ. 39 ಮಂದಿ ಶಿಕ್ಷೆ ಅಷ್ಟ ಮಾಡಿದ್ದಾರೆ. ಕ್ರಮ ಮಾತ್ರ ದೊಡ್ಡ ಪ್ರಮಾಣದಲ್ಲೇ. ಕ್ರಿಪ್ಟೋ ಕರೆನ್ಸಿ ಡಾರ್ಕ್ ವೆಟ್ ಮೇಲೆ ನಿಗಾಕ್ಕೆ ವಿಶೇಷ ಟಾಸ್ಕ್ ಫೋರ್ಸ್ ಇದೆ. ನಾರ್ಕೋ ಟೆಸ್ಟ್ ಕಂಟ್ರೋಲ್ ಬ್ಯೂರೋದಿಂದ ವಿಶೇಷ ಕಾರ್ಯಾಚರಣೆ ಇದೆ. ಪೆಡ್ಲರ್ ಮೇಲೆ ನಿಗಾಕ್ಕಾಗಿ NCB ಪ್ರಾದೇಶಿಕ ಕಚೇರಿ ಸಂಖ್ಯೆ ಹೆಚ್ಚಳ. ದೇಶಾದ್ಯಂತ 30 ಕಚೇರಿಗಳನ್ನು ಹೊಂದಿರುವ NCB ಅಂದರೆ NCBನೂ ಇಲ್ಲಿ ವಿಫಲ ಆಯ್ತು ಅಂದಂಗೆ ಅರ್ಥ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಇನ್ನು
ರಾಜ್ಯದ ಕ್ರಮ ಏನು? ನಮ್ಮ ರಾಜ್ಯದ ಕ್ರಮ ಏನಂತಂದರೆ, ಡ್ರಗ್ಸ್ ದಂಧೆ ಮಾಹಿತಿ ಕೊಡಲು 1908 ಟೋಲ್ ಫ್ರೀ ಸಂಖ್ಯೆ ಆರಂಭ. ಪದೇ ಪದೇ ಸಿಕ್ಕಿ ಬೀಳುವ ವಿದೇಶಿಗರ ಬಂಧಿಸಿ 1 ವರ್ಷವರೆಗೆ ಜೈಲು. ಅಕ್ರಮವಾಗಿ ನೆಲೆಸಿರುವಂಥ ವಿದೇಶಿಗರನ್ನ ಪತ್ತೆ ಹಚ್ಚಿ ಗಡೀಪಾರು. ಮಾದಕವಸ್ತು ಸೇವನೆ ವಿರುದ್ಧ ಸಾರ್ವಜನಿಕ ಸಭೆ, ಜಾಗೃತಿ ಕಾರ್ಯಕ್ರಮ. ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಡ್ರಗ್ಸ್ ದುಷ್ಕರ್ಮಗಳ ಜಾಗೃತಿ. ಕ್ರಿಪ್ಟೋ ಕರೆನ್ಸಿಯಿಂದ ಡಾರ್ಕ್ನೆಟ್ ಡ್ರಗ್ಸ್ ಖರೀದಿಸುವವರ ತಲಾಶ್. ಇಷ್ಟೆಲ್ಲ ಇದ್ದರೂ ಕೂಡ ಇವರೆಲ್ಲರೂ ವಿಫಲರಾಗಿದ್ದಾರೆ. ಇಷ್ಟೆಲ್ಲ ಏಜೆನ್ಸಿಗಳಿದ್ದಾವೆ ಮತ್ತು ಪ್ರೈವೇಟ್ ಏಜೆನ್ಸಿಗಳು ಇವೆ, ಅವು ಕೂಡ ವಿಫಲ ಆಗಿದೆ ಅಂತ ಅರ್ಥ. ಇನ್ನು ಡ್ರಗ್ಸ್ ಟಾರ್ಗೆಟ್ ಯಾರ್ಯಾರು ನೋಡೋದಾದರೆ, ಡ್ರಗ್ಸ್ ಜಾಲದಲ್ಲಿ ಸೌತ್ ಆಫ್ರಿಕಾ, ನೇಪಾಳದಂಥ ವಿದೇಶಿಗರು ಹೆಚ್ಚು. ಡ್ರಗ್ಸ್ ಪೆಡ್ಲರ್ಗಳು ಕಾಯಂ ಗಿರಾಯಿಗಳಷ್ಟೇ ಮಾರಾಟ ಮಾಡ್ತಾರೆ. ಡ್ರಗ್ಸ್ ಖರೀದಿಗೆ ಹವಾಲಾ ಹಣ, ಬೀಟ್ ಕಾಯಿನ್ ಹೇರಳವಾಗಿ ಬಳಕೆ. ಡಾರ್ಕ್ ವೆಬ್ಸೈಟ್ನಲ್ಲಿ ಖರೀದಿಸಿ ಕೊರಿಯರ್ ಮೂಲಕ ಪೂರೈಕೆ. ಶ್ರೀಮಂತರು ಐಶ್ವ ಪಾರ್ಟಿ, ನೈಟ್ ಪಾರ್ಟಿಗಳಲ್ಲಿ ಅಮಲು ಕೂಲಿ ಕಾರ್ಮಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾಗಳ ಉನ್ನತ ಹುದ್ದೆಗಳಲ್ಲಿರುವ ಉದ್ಯೋಗಗಳ ಸೆಳೆದು ಹೈಬ್ರಿಡ್ ಡ್ರಗ್ಸ್ ಸೇಲ್ ಆಗ್ತದೆ. ಇನ್ನು ಮುಖ್ಯಾಂಶಗಳನ್ನು ನೋಡೋದಾದರೆ, ಹೊರದೇಶಗಳಿಂದ ಭಾರತಕ್ಕೆ ಬರುತ್ತಿದೆ ಮಾದಕ ವಸ್ತು. ಕರ್ನಾಟಕದಲ್ಲಿ 1500 ಕೋಟಿ ಅಮಲು ಪದಾರ್ಥಗಳು ಸೇಲ್ ಆಗ್ತವೆ. 2025ರಲ್ಲಿ ದೇಶದಲ್ಲಿ NCBಯಿಂದಲೇ 2000 ಕೋಟಿ ಡ್ರಗ್ಸ್ ಜಪ್ತಿಯಾಗಿದೆ. ಕರ್ನಾಟಕದಲ್ಲಿ ಪ್ರತಿ ತಿಂಗಳು 1000 NCDP ಕೇಸ್ ದಾಖಲಾಗಿದೆ. ಅಂದ್ರೆ ಇಷ್ಟೆಲ್ಲ ಕಡಿವಾಣಿದ್ದರೂ ಕೂಡ ಪದೇ ಪದೇ ಇದರ ಜಾಲ ಹಬ್ತಾನೆ ಇದೆ. ಕಾರಣ ಶಿಕ್ಷಣ ಇಲ್ಲ, ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ನಂತರ ಪೊಲೀಸರು ಕೂಡ ಪಿಗಳು ಕೂಡ ಸರಿಯಾದ ಮಾಹಿತಿಯನ್ನು ಕೊಡೋದಿಲ್ಲ. ಅರ್ಧಕ್ಕೆ ಕೇಸುಗಳು ಬಿಟ್ಟು ಹೋಗ್ತದೆ. ಇಡೀ ದೇಶ ತುಂಬೆಲ್ಲ 39 ಮಂದಿ ಶಿಕ್ಷೆ ಆಗಿದೆ ಅಂತಂದರೆ ನಿಮಗೆ ಗೊತ್ತಾಗ್ತದೆ ಅದು. ಅಂದ್ರೆ ಇಲ್ಲಿ ಯಾರು ಕಡಿವಾಣ ಇಲ್ಲದೆ ಇವರು ಮಾರಾಟ ಮಾಡ್ತಾಯಿದ್ದಾರೆ. ಡ್ರಗ್ಸ್ ಪೆಡ್ಲರ್ಗಳನ್ನು ಬೇಗನೆ ಪತ್ತೆ ಹಚ್ಚಬೇಕು. ಇನ್ನಷ್ಟು ಏಜೆನ್ಸಿಗಳನ್ನು, ಇನ್ನಷ್ಟು ಕಚೇರಿಗಳನ್ನು, ನೀವೇನ ಕಚೇರಿ ತೆಗಿತೆ ಅಂತ ಹೇಳ್ತಾರಲ್ಲ, ಆ ಕಚೇರಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕು. NCB ಕಚೇರಿ ಏನು 30 ಇವೆ, ಅದನ್ನು ಒಂದು 100 ಕಚೇರಿ ಮಾಡಿದರೆ ಸ್ವಲ್ಪ ಹಿಡಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಠಾಣೆಯವರು ಎಲ್ಲ ಕೆಲಸನ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಸಂಖ್ಯೆಗಳು ಕೂಡ ಹೆಚ್ಚಾಗಬೇಕು ಮತ್ತು ಯುವಕರು ಕೂಡ ಭಾಳ ಜಾಗೃತಿಯಿಂದ ಇರಬೇಕಂತ ಕೇಳ್ಕೊತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.